ಎಲ್ಲರಿಗೂ ನಮ್ಮ ಶುಭಾಶಯಗಳು. ನನ್ನ ಹೆಸರು ಏಂಜಲಿನ್ ಪೆಟ್ರಿಷಿಯಾ ಅಂತ, ಡಾಕ್ಟರ್ ಏಂಜಲಿನ್ ಪೆಟ್ರಿಷಿಯಾ. ಇವ್ರು ನಮ್ಮ ಹಸ್ಬೆಂಡ್ ಡಾಕ್ಟರ್ ಹ್ಯೂಬರ್ಟ್ ಅಂತ, ಆ್ಯಂಟ್ಲಿನ್ ಹ್ಯೂಬರ್ಟ್. ಸೊ ನಾವಿಬ್ಬರು ಬಂದುಬಿಟ್ಟು ಸೇರಿ ಇಲ್ಲಿ ನಾಗದಾಸ್ನಲ್ಲಿ ಇಲ್ಲಿ ಊರ ಕಡೆ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕಂತ ತುಂಬ ದಿವಸದಿಂದ ನಮಗೊಂದು ಪ್ಲ್ಯಾನ್ ಇತ್ತು. ಆಲ್ಮೋಸ್ಟ್ ಒಂದು ಚಿಕ್ಕ ವಯಸ್ಸಿಂದನೇ ನಮಗೊಂದು ಆಸೆ ಇರೋದೇನೆಂದರೆ ಬಡವರಿಗೆಲ್ಲರಿಗೂ ಹೆಲ್ಪ್ ಮಾಡಬೇಕು, ಆಗಿದ್ದಷ್ಟು ಸೇವೆ ಮಾಡಬೇಕಂತಲೇ ಇದನ್ನು ಸ್ಟಾರ್ಟ್ ಮಾಡಿರೋದು. ಸೊ ಹೆಂಗೋ ದೇವ್ರ ಕೃಪೆಯಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಕ್ಲಿನಿಕ್ ನಮ್ಮ ಬಗ್ಗೆ ಹೆಸ್ರು ಹೇಳಬೇಕಂದ್ರೆ ಈ ಕ್ಲಿನಿಕ್ ಹೆಸರು ಬಂದು ರಾಫಾ ಹೆಲ್ತ್ ಕ್ಲಿನಿಕ್ ಅಂತ. ಇದರದ್ದು ಫಾರ್ಮಸಿನೂ ಇದೆ, ಕ್ಲಿನಿಕ್ಕೂ ಇದೆ. ನಾವು ಇವತ್ತೇ ಸ್ಟಾರ್ಟ್ ಮಾಡಿರೋದು. ವಿಶ್ವನಾಥ್ ಸರ್ ನಮಗೆ ಬಂದುಬಿಟ್ಟು ಇದನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಇವತ್ತು. ನಮಗೆಲ್ಲರಿಗೂ ತುಂಬ ಖುಷಿ ಅದರಿಂದ. ಆಮೇಲೆ ಇಲ್ಲಿ ಊರವ್ರನ್ನೆಲ್ಲ, ದೊಡ್ಡ ಮನುಷ್ಯರವ್ರನ್ನೆಲ್ಲ ಕರೆದಿದ್ವಿ ಇವತ್ತು. ಎಲ್ಲರೂ ಸೇರಿ ಇದನ್ನು ಒಂದು ಒಳ್ಳೆ ಓಪನಿಂಗ್ ಆಗಿ ಮಾಡಿ ಗ್ರ್ಯಾಂಡಾಗಿ ಓಪನ್ ಆಗಿದೆ. ಅದಿಲ್ದಿರಾಗ ಇಲ್ಲಿ ಬಂದುಬಿಟ್ಟು ನಮ್ಮ ಕ್ಲಿನಿಕ್ ಬಗ್ಗೆ ಇನ್ನು ಹೇಳ್ಬೇಕಂದ್ರೆ ಇದು ಬಂದುಬಿಟ್ಟು ಜನರಲ್ ಫಿಸಿಷಿಯನ್ಸೇ ನಾವಿಬ್ಬರು. ಸೊ ಏನು ಲೈಕ್ ರೆಗ್ಯುಲರ್ ಜನರಲ್ ಫಿಸಿಷಿಯನ್ಸಿಗೆ ಇರೋ ಎಲ್ಲ ಟ್ರೀಟ್ಮೆಂಟ್ಸು ಇಲ್ಲಿ ಮಾಡ್ತೀವಿ. ಲೈಕ್ ತುಂಬ ಎಮರ್ಜೆನ್ಸಿ ಕೇಸಸ್ಸು ಇಲ್ಲ ಬೇರೆ ಕಡೆ ಲೈಕ್ ನಮಗೆ ಯಾವ್ದು ಇಲ್ಲಿ ಬಂದುಬಿಟ್ಟು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕ್ರಿಟಿಕಲ್ ಕೇಸಸ್ ಎಲ್ಲ ಬಂದುಬಿಟ್ಟು ನಾವು ಬೇರೆ ಹಾಸ್ಪಿಟಲ್ಸ್ಗೆ ರೆಫರಲ್ ಮಾಡಿಬಿಡ್ತೀವಿ. ಇಲ್ಲಿ ಜಸ್ಟ್ ಇದು ಬಂದು OPD ಪೇಷಂಟ್ಸಿಗೆ ಮಾತ್ರ ಓಪನ್ ಮಾಡಿರೋದು, ಇನ್ ಪೇಷಂಟ್ಸ್ ಯಾರೂ ಇಲ್ಲ ಇಲ್ಲಿ, ಅದು ಮಾತ್ರ. ಆ್ಯಂಡ್ ಬೇಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಫಾರ್ಮಸಿನೂ ಮ್ಯಾಕ್ಸಿಮಮ್ ರಾಫಾ ಹೆಲ್ತ್ ಫಾರ್ಮಸಿ ಓಪನ್ ಮಾಡ್ತೀವಿ. ಸೊ ನಿಮ್ಮೆಲ್ಲರದು ಖಂಡಿತ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು. ನಮ್ಮ ಅಡ್ರೆಸ್ಸನ್ನು ಕೂಡ ನಾನು ಹೇಳಿದ್ದೀನಿ, ನಾಗದಾಸ್ನಲ್ಲಿ. ಸೊ ನೀವು ಎಲ್ಲರೂ ಖಂಡಿತ ಬರ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಯಾರಿಗೆ ಏನು ಸೇವೆ ಮಾಡಬೇಕು ಏನಿದ್ರು ಇಲ್ಲಿ ಬನ್ನಿ ಖಂಡಿತ. ಆ್ಯಂಡ್ ತಿರ್ಗಾ ಇದು ನಾಗದಾಸ್ನಲ್ಲಿದೆ. ತುಂಬ ಥ್ಯಾಂಕ್ ಯು. ಇದಕ್ಕೆ ಮುಂಚೆ ನಾನು ಬಂದುಬಿಟ್ಟು ಒಂದು ಸ್ವಲ್ಪ ದಿವಸ ಚಿಗ್ರುವಲ್ಲಿ ವರ್ಕ್ ಮಾಡ್ತಿದ್ದೆ. ನಮ್ಮ ಹಸ್ಬೆಂಡ್ ಇವಾಗಲೂ ಮಣಿಪಾಲ್ ವೆಂಕಟಾಲ ಬ್ರಾಂಚಲ್ಲಿ ವರ್ಕ್ ಮಾಡ್ತಿದ್ದಾರೆ, ಡಾಕ್ಟರು. ಮತ್ತು ಸರಿ ಇವಾಗ ಇಬ್ಬರು ಸೇರಿ ಒಬ್ಬರೊಬ್ಬರ ಕಡೆ ಬೇರೆ ಬೇರೆ ಕಡೆ ಇರೋದ್ರಿಂದ ಇಲ್ಲಿ ಒಬ್ಬರೇ ಸೇರಿ ಫ್ಯಾಮ್ಲಿಯಾಗಿ ನಾವು ಬಂದುಬಿಟ್ಟು ಎಲ್ಲರಿಗೂ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಕನ್ಸಲ್ಟೇಷನ್ ಫೀಸು ಬರೀ 150 ಅಷ್ಟೇ ಒಂದು ಪರ್ಸನ್ಗೆ. ನಮ್ಮಿಂದ ಆಗಿದ್ದಷ್ಟು ನಾವು ಸೇವೆ ಮಾಡೋದಕ್ಕೇ ಇದು ಸ್ಟಾರ್ಟ್ ಮಾಡಿರೋದು ಪೂರ್ತಿ. ಸೊ ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ ಒಂದು 150 ಇಕ್ಕಿದ್ರೇ, ಯಾಕಂದರೆ ಇಲ್ಲಿರೋರೆಲ್ಲ ಬಡವರು. ನಾವು ಮೇಯ್ನಾಗಿ ಅವ್ರಿಗೋಸ್ಕರ ಇಕ್ಕಿರೋದೆ ಈ ಕ್ಲಿನಿಕ್ಕು. ಈ ಸುತ್ತಮುತ್ತ ಮುದ್ನಲ್ಲಿ ಲೆಫ್ಟ್ ಸೈಡ್, ನಮ್ಮೂರಿಗೆ ಲೆಫ್ಟ್ ನಾಗದಾಸ್ನಲ್ಲಿ ಪಕ್ಕದಲ್ಲಿ ಮುದ್ನಲ್ಲಿ ಇದೆ, ಈ ಕಡೆ ಬಂದುಬಿಟ್ಟು ನಾಗದಾಸ್ನಲ್ಲಿದೆ. ಇದು ಮಿಡಲ್ ಆಫ್ ದ ಒಂದು 2 ಊರಿಗೆ ಮಧ್ಯ ನಾವು ಇಕ್ಕಿದ್ದೀವಿ. 2 ಕಡೆನೂ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಅರೌಂಡಲ್ಲಿ ಇಲ್ಲೆಲ್ಲೂ ಕ್ಲಿನಿಕ್ ಇಲ್ಲ. ಹೋಗ್ಬೇಕಂದ್ರೆ ಸಿಂಗ್ನಾಕ್ನಲ್ಲಿ ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ಹೋಗಬೇಕು. ಕ್ಲಿನಿಕ್ಕಿಗೂ ಅಷ್ಟೇ, ಫಾರ್ಮಸಿಗೂ ಅಷ್ಟೇ. ಸೊ ಇದರಿಂದ ನಾವು ಬಂದುಬಿಟ್ಟು ಇಲ್ಲಿ ಒಂದು ಓಪನ್ ಮಾಡಿದ್ರೆ ಇಲ್ಲಿರೋ ಎಲ್ಲ ಜನಗಳಿಗೂ ಬಂದುಬಿಟ್ಟು ತುಂಬ ಅದು ಸೇವೆ ಆಗುತ್ತೆ, ಹೆಲ್ಪ್ ಆಗುತ್ತೆ ಎಲ್ಲ ರೀತಿಯಲ್ಲೂ. ಸೊ ಅದಕ್ಕೆ ಮಾಡೋಣ ಅಂತ ಇದ್ದೀವಿ. ಅದು ಒಂದೇ ಒಂದು ರೀಸನ್ ಇದು ಮಾಡೋಕ್ಕೆ. ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಬಂದು 9ರಿಂದ 1 ಗಂಟೆ ತನಕ ಇರುತ್ತೆ. ಸಂಜೆ ಬಂದುಬಿಟ್ಟು 4ರಿಂದ 10 ಗಂಟೆ ತನಕ ನಮಗೆ ಬಂದುಬಿಟ್ಟು ಕ್ಲಿನಿಕ್ ಓಪನ್ ಆಗಿರುತ್ತೆ. ಸಂಡೇದಲ್ಲಿ ಬರೀ 4ರಿಂದ 10 ಗಂಟೆ ತನಕ ಸಂಜೆ ಇಕ್ಕಿದ್ದೀವಿ ಅಷ್ಟೇ. ಇನ್ನೊಂದು ಸ್ವಲ್ಪ ಎಲ್ಲರೂ ಆಗಿದಷ್ಟು ಸೇವೆ ಮಾಡಿದ್ದಾದಮೇಲೆ ಫ್ಯೂಚರಲ್ಲಿ ಮೇ ಬಿ ಒಂದು ಹಾಸ್ಪಿಟ್ಲ್ ಆದರೆ ನೋಡಬೇಕು. ಕರ್ನಾಟಕದಲ್ಲಿ ಎಷ್ಟು MLAಗಳು 15 ವರ್ಷದಿಂದ ಅವರೇ ಒಂದು ಏರಿಯಾದಲ್ಲಿ MLA ಆಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ MLA ಆಲ್ಮೋಸ್ಟ್ 15 ವರ್ಷದಿಂದ ಕಂಟಿನ್ಯೂ ಆಗಿ 3 ಟರ್ಮು ಅವರೇ MLA ಆಗಿದ್ದಾರೆ. ಮೇಯ್ನಾಗಿ ನೋಡೋಕೆ ಹೋದರೆ ಒಳ್ಳೆ ಸೇವೆಯನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಯಲಹಂಕದಲ್ಲಿ. ಸುತ್ತಮುತ್ತ ಇರೋ ಯಲಹಂಕ ಸರೌಂಡಿಂಗ್ ಅವರು ಸರ್ಕಲಲ್ಲಿ ಅವರು ಮ್ಯಾಕ್ಸಿಮಮ್ ಏನೇನು ಮಾಡಬೇಕು, ಬಡವರಿಗೆ ಏನು ಮಾಡಬೇಕು, ಶಾಲೆಗಳು ಮತ್ತು ಫ್ಲೈಓವರ್ಸು ಮತ್ತು ಏನೇನು ವಿಷಯ ಇದೆಯೋ ಎಲ್ಲನೂ ಪಕ್ಕ ಮಾಡಿದ್ದಾರೆ. ಪಾರ್ಕ್ಗಳು, ಲೇಕು, ಅವ್ರನ್ನೇ ನಾವು ಬೇಡ್ಕೊಂಡಿದ್ವಿ ಬಂದು ನಿಮ್ಮ ಕೈಯಿಂದ ಓಪನ್ ಮಾಡಬೇಕು ಅಂತ. ಓಪನ್ ಮಾಡಬೇಕಂತ ಹೇಳಿದ ತಕ್ಷಣ ಅವರು ಏನು ಬೇಡ ಅಂತ ಉತ್ತರ ಹೇಳಿಲ್ಲ, ಬರಲ್ಲ ಅಂತ. ಆಯಿತು ಬರ್ತೀವಿ ಅಂತ ಸ್ಟ್ರೈಟಾಗಿ ಬಂದರು. ಇವತ್ತು ಬಂದು ಓಪನ್ ಮಾಡಿ ಹೋದರೂ ತುಂಬ ಖುಷಿ ಆಯಿತು. ಅದು ನಮಗೆ ಒಂದು ಭಾಗ್ಯ, ಅಂದರೆ ವಿಶೇಷ ನಮಗೆ. ಬಂದು ಓಪನ್ ಮಾಡಿ ಮತ್ತು ಅಕ್ಕಪಕ್ಕ ಇರೋ ಜನರೆಲ್ಲ ಬಂದಿದ್ದರು. 2 ಹಳ್ಳಿಯವರೆಲ್ಲ ಬಂದಿದ್ದರು. ಸುಮಾರು ಊರ ಅಧ್ಯಕ್ಷರು ಮತ್ತು ಮೆಂಬರ್ಸು ಎಲ್ಲರೂ ಬಂದಿದ್ದರು. ತುಂಬ ಖುಷಿ ಆಯಿತು. ಈಗ MLA ಯಾವ ಥರ ಎಲ್ಲ ಸೇವೆ ಮಾಡ್ತಾಯಿದ್ದಾರೆ ಈ ಏರಿಯಾದಲ್ಲಿ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವರು ಡಾಕ್ಟರ್ ಏಂಜಲಿನ್ ನನ್ನ ಮಗಳು, ಡಾಕ್ಟರ್ ಆ್ಯಂಟ್ಲಿನ್ ನನ್ನ ಅಲಿಯ, ಇವರಿಬ್ಬರೂ ಅದೇ ಥರ ಬಡವರಿಗೆ ಸೇವೆ ಮಾಡಬೇಕು ಅಂತ ಈ ಉದ್ದೇಶದಲ್ಲಿ ನಾವು ಎಫೋರ್ಟ್ ಹಾಕಿ ಎಲ್ಲ ಮಾಡಿ ಕೊಟ್ಟಿದ್ವಿ. ದೇವ್ರ ಕೃಪೆಯಿಂದ ಇವ್ರು ಮಾಡ್ತಾರೆ ಅಂತ ನಾವು ನಂಬ್ತೀವಿ. ಮೇಯ್ನಾಗಿ ಇಲ್ಲಿರೋ ಹಳ್ಳಿ ಜನಕ್ಕೆ ನಾವು ಸೇವೆ ಮಾಡಬೇಕು.
ದುಡ್ಡು ಇವತ್ತೆಲ್ಲ ನಾಳೆ ಬರುತ್ತೆ, ಯಾವುದೋ ರೀತಿಯಲ್ಲಿ ಸಂಪಾದನೆ ಮಾಡ್ಬೋದು. ಏನೋ ಬಡವರಿಗೆ ನಾಲ್ಕು ಒಳ್ಳೆದಾಗಬೇಕಂತ ಈ ಸೇವೆನ ಇವ್ರ ಹತ್ರ ಕೊಟ್ಟಿದ್ವಿ. ಇವ್ರೂ ಮಾಡೋಕ್ಕೆ ಶುರು ಹಚ್ತಾರೆ ಇವತ್ತಿಂದ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಫಾರ್ ಮೈ ಚಿಲ್ಡ್ರನ್. ಇಬ್ಬರಿಗೂ ಒಂದು ದೊಡ್ಡ ಬ್ಯಾಕ್ ಬೋನ್ ಸಪೋರ್ಟ್ ಅಂದರೆ ನಮ್ಮ ಪೇರೆಂಟ್ಸು. ಅವರಿಲ್ಲ ಅಂದರೆ ನಾವು ಇವತ್ತು ಈ ಕ್ಲಿನಿಕ್ ಓಪನ್ ಮಾಡೋದಾಗಿರಲಿ, ಇಲ್ಲಾಂದರೆ ನಮ್ಮ MLA ಅವ್ರನ್ನ ಕರೆಯೋದಾಗಿರಲಿ ಯಾವುದೂ ಆಗಿರಲ್ಲ. ಸೊ ಅವರಿಗೆ ನಾವು ಈ ಲೈಫ್ ಪೂರ್ತಿ ಬಂದುಬಿಟ್ಟು ನಾವು ಜಾಸ್ತಿ ಎಲ್ಲ ವಿಷಯದಲ್ಲೂ ಬಂದುಬಿಟ್ಟು ನಾವು ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಆ ಬಿಗ್ ಸಪೋರ್ಟ್ ಅವರಿಗೆ ತುಂಬ ಥ್ಯಾಂಕ್ ಯು. ನಮ್ಮ ಪೇರೆಂಟ್ಸಿಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ರಿಲೇಟಿವ್ಸು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳ್ಕೊಂಡು